ಇದು ಡಾಂಬರಿಂದ ಒಂದು 200 ಮೀಟ್ರ್ ಒಳಗಡೆ ಬರಬೇಕು ನೋಡಿ. ಇದೇ ರಸ್ತೆ, ಮೆಟ್ಲಿಂಗ್ ರಸ್ತೆಯಲ್ಲಿ ಒಂದು 200 ಮೀಟ್ರ್ ಒಳಗಡೆ ಬರಬೇಕು. ಇದು 3.5 ಎಕರೆ ತೋಟ, ಫಾರ್ಮ್ ಹೌಸ್. ಇಲ್ಲಿ ತೆಂಗಿನ ತೋಟ ಇದೆ, ಮಾವು ಹಾಕಿದ್ದಾರೆ, ಸಪೋಟ ಇದೆ, ಒಂದು 30 ಹಸು ಸಾಕುವಂಥ ಒಂದು ಶೆಡ್ ಇದೆ. ಆಲ್ರೆಡಿ 30 ಹಸುಗಳು ಕೂಡ ಇದೆ. ತೆಂಗಿನ ತೋಟ ಚೆನ್ನಾಗಿದೆ, ತೋಟ ಮಾತ್ರ. ಒಂದು ಫಾರ್ಮ್ ಹೌಸ್ ಕೂಡ ಇದೆ. ಇಲ್ಲಿ ನಿಂಬೆ ಹಾಕಿದ್ದಾರೆ, ಸೀಬೆ ಹಾಕಿದ್ದಾರೆ, ಸಪೋಟ ಇದೆ, ಒಂದು 180 ತೆಂಗಿದೆ. ಆಲ್ರೆಡಿ ಎಲ್ಲ ಫಲ ಬರ್ತಾ ನೋಡಿ. ಇದು ಕೌ ಶೆಡ್ಡು, ಎಲ್ಲ ಸೈಲೇಜ್ ಮಾಡಿ ಹಸುಗಳಿಗೆ ಹಾಕ್ತಾಯಿದ್ದಾರೆ. ಹಾಲು ಕರೆಯೋಕ್ಕೂ ಕೂಡ ಎಲ್ಲ ಮಿಷಿನ್ ಇಟ್ಕೊಂಡಿದ್ದಾರೆ. ಇಂಟರ್ಲ್ಯಾಂಡ್ ಮಾತ್ರ ಸೂಪರಾಗಿದೆ. ಮಾವು, ಸಪೋಟ ಮತ್ತು ತೆಂಗು ಮತ್ತು ಹಸು ಯಾರಾದರೂ ಎಲ್ಲ ರೆಡಿ ಇರೋ ಜಮೀನು ಸ್ನೇಹಿತರೆ. ಇದು ಲೇಬರ್ ಹೌಸ್ ಇದೆ. ಒಂದು ವಾಸವು ಕೂಡ ಒಂದು ಮನೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಎಲ್ಲ ರೆಡಿ ಇರೋ ಇಂಟರ್ಲ್ಯಾಂಡು ಕೂಡ ಫೆನ್ಸಿಂಗ್ ಆಗಿದೆ ನೋಡಿ. ಹಸುಗಳು ಕೂಡ ಚೆನ್ನಾಗಿದೆ ಲ್ಯಾಂಡು ನೋಡಿ. ಮೂವತ್ತು ಹಸು ಅಲ್ಲೋಣ, ಎಲ್ಲ ಸೇರಿತಾನೆ. ಹಾಂ ನೋಡಿ, ಇದು ಹಸುವಿನ ಕೊಟ್ಟಿಗೆ, 30 ಹಸುವಿಗೆ ಮಾಡುವಂಥ ಕೊಟ್ಟಿಗೆ. ಇವರು ಎಕರೆಗೆ 75 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಫಾರ್ಮ್ ಹೌಸ್ ಅಲ್ಲಿದೆ ಆ ಕಡೆ, ಈ ಕಡೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಅಣ್ಣ ಹೌಸ್ ಹತ್ರ ಹೋಗೋದಾ? ನೋಡಿ, ಎಂಟೈರ್ ಲ್ಯಾಂಡ್ ಕೂಡ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಇದೇ ಥರ ತೋಟ ಇದೆ. ಸೂಪರ್ ಜಾಗ ಮಾತ್ರ. ಎಂಟೈರ್ ಲ್ಯಾಂಡು ಕೂಡ ಫೆನ್ಸಿಂಗ್ ಆಗಿದೆ, ಡ್ರಿಪ್ ಆಗಿದೆ, ನೀರು, ಒಂದು 2 ಬೋರ್ವೆಲ್ ಇದೆ. ಡಾಂಬರ್ಗೆ ಒಂದು 200 ಮೀಟ್ರ್ ಒಳಗಡೆ ಬರಬೇಕು ನೋಡಿ. ಪ್ಯೂರ್ ರೆಡ್ ಸಾಯಿಲು. ಮೈಸೂರಿಗೆ ಇದೊಂದು 60 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಶೆಡ್ ಮಾಡಿದ್ದಾರೆ. ಈ ಥರ ಶೆಡ್ಡು, ಮನೆ ವಾಸಕ್ಕೆ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಮಾತ್ರ ನೋಡಿ, ಮನೆ ಎಲ್ಲ ಎಂಟ್ರೆನ್ಸು. 3.5 ಎಕರೆ. ಇವರು ಎಕರೆಗೆ 75 ಲಕ್ಷ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ.